ಉಗ್ರರು ಅವತ್ತು ಬಂದ್ರು, ನಮ್ಮವರನ್ನ ಕೊಂದ್ರು, ಅನೇಕರನ್ನ ಗಾಯಗೊಳಿಸಿದ್ರು. ಇವರನ್ನ ರಕ್ಷಣೆ ಮಾಡಕ್ ಹೋಗಿ ನಮ್ಮ ಅನೇಕ ವೀರ ಯೋಧರನ್ನ ಕೂಡ ನಾವು ಕಳ್ಕೊಂಡ್ವಿ. ಯಾರು ಅಂತ ವೀರ ಯೋಧರು? 26/11 ವೀರನ್ನ ಹೇಳ್ತಾ ಹೋಗ್ತೀನಿ. ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ NSG ಕಮಾಂಡೋ ಆಗಿದ್ರು. NSG ಕಮಾಂಡೋ ಮುನ್ನಡೆಸಿದ್ದ ವೀರ ಯೋಧ ಈತ. ಜನವರಿ 26, 2009 ಅಶೋಕ ಚಕ್ರ ನೀಡಿ ಇವರನ್ನ ಗೌರವಿಸಲಾಗಿತ್ತು. ಇನ್ನು ಹೇಮಂತ್ ಕರ್ಕರೆ IPS ಅಧಿಕಾರಿ, 1982 IPS ಬ್ಯಾಚ್ ಅಧಿಕಾರಿ ಹೇಮಂತ್ ಕರ್ಕರೆ ಭಯೋತ್ಪಾದಕ ನಿಗ್ರಹ ದಳದ ಮುಖ್ಯಸ್ಥರಾಗಿದ್ರು. ಕರ್ಕರೆ ಉಗ್ರರ ಮೂರು ಗುಂಡುಗಳು ಕರ್ಕರೆ ಅವರ ಎದೆಯನ್ನ ಸೀಳಿ ಹಾಕಿತ್ತು. ನಮ್ಮ ವೀರ ಯೋಧನನ್ನ ನಾವು ಕಳ್ಕೊಂಡಿದ್ದು ಕೋಪ ಬೇಕು ತಾನೆ. ಇನ್ನು ಕಾಮ ಆಸ್ಪತ್ರೆ ಬಳಿ ಉಗ್ರರು ಹೊಂಚು ಹಾಕಿ ಇವರನ್ನ ಕೊಂದಾಕ್ತಾರೆ ಕರ್ಕರೆ ಅವರನ್ನ. ತಾಜ್ ಹೋಟೆಲ್ನಲ್ಲಿದ್ದ ಹಲವರನ್ನ ರಕ್ಷಿಸಿದ್ರು ಕರ್ಕರೆ IPS. ಇನ್ನೊಬ್ಬರು ತುಕಾರಾಮ್ ಓಂಬ್ಳೆ ಸಬ್ ಇನ್ಸ್ಪೆಕ್ಟರ್. ತುಕಾರಾಮ್ ಓಂಬ್ಳೆ, ನಾನು ಇವರ ಬಗ್ಗೆನೇ ಹೇಳಿದ್ದು. ಒಂದು ಸಿನಿಮಾ ಬಂದಿದೆ ಇವರ ಬಗ್ಗೆ, ನೋಡ್ಬೇಕು ನೀವು. ಅಜ್ಮಲ್ ಕಸಬ್ರನ್ನ ಸೆರೆ ಹಿಡಿದ ವೀರ ಕಾನ್ಸ್ಟೇಬಲ್. ಆತ ಗಾಡಿ ಒಳಗಿರ್ತಾನೆ, ಇಟ್ಕೊಂಡ್ಬಿಡ್ತಾನೆ. ಸೆರೆ ಹಿಡಿಯುವ ಅಕ್ಷರಶಃ ಅಬ್ಬರಿಸಿರ್ತಾನೆ. ಕಸಬ್ ತನ್ನ ಗನ್ನಿಂದ ಕಂಪ್ಲೀಟ್ ಆಗಿ ತುಕಾರಾಮ್ ಓಂಬ್ಳೆ ಮೇಲೆ ಗುಂಡಿನ ಮಳೆಗೆರಿರ್ತಾನೆ ಕ್ರೂರಿ. ಆದ್ರೂ ತುಕಾರಾಮ್ ಓಂಬ್ಳೆ ಬಿಡೋದಿಲ್ಲ, ಇಟ್ಕೊಂಡಿರ್ತಾನೆ ಕುತ್ತಿಗೆಯಲ್ಲಿ. ಅಜ್ಮಲ್ ಕಸಬ್ರನ್ನ ಸೆರೆ ಹಿಡಿದ ನಂತರ ಸತ್ತೋಗ್ಬಿಡ್ತಾರೆ ತುಕಾರಾಮ್ ಓಂಬ್ಳೆ. ಮಲ್ಲಿಕಾ ಜಾಗಡ್, ಯಾರಿವರು? ತಾಜ್ ಬ್ಯಾಂಕ್ವೆಟ್ ಮ್ಯಾನೇಜರ್ ಮೇಡಮ್. ನೋಡಿ, ವೀರರು ಪೊಲೀಸ್ ಆಗಬೇಕು ಅಂತಿಲ್ಲ, ಮಿಲಿಟರಿ ಅವರೇ ಆಗಬೇಕಂತಿಲ್ಲ. ಭಾರತದ ಪ್ರತಿಯೊಬ್ಬರ ರಕ್ತದಲ್ಲಿ ಆ ಭಾರತ ಮಾತೆಗಾಗಿ ರಕ್ತ ತರ್ಪಣ ಮಾಡುವಂತ ಶಕ್ತಿ ಇದೆ. ಮಲ್ಲಿಕಾ ಜಾಗಡ್ 26/11 ದಾಳಿ ನಡೆದ ವೇಳೆ ತಾಜ್ ಹೋಟೆಲ್ನಲ್ಲಿದ್ರು ಈ ತಾಯಿ. 26 ವರ್ಷದ ಪುಟ್ಟ ಹೆಣ್ಮಗಳು ಮಲ್ಲಿಕಾ. ಆದ್ರೆ ಅವರ ಧೈರ್ಯ ಅಪ್ರತಿಮವಾದದ್ದು. ಹೆಣ್ಮಗಳು ಓಡೋಗಲಿಲ್ಲ. ಅತಿಥಿಗಳನ್ನ ರೂಮ್ನೊಳಗೆ ಕಳಿಸಿ ಬಾಗಿಲು ಮುಚ್ಚುತ್ತಾರೆ. ಹಾಗಾಗಿ ಅನೇಕರು ಬದುಕೋತಾರೆ. ಲೈಟ್ ಆರಿಸಿ ಎಲ್ಲರೂ ಮೌನವಾಗಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಮಲ್ಲಿಕಾ. ನೂರಾರು ಜನರನ್ನು ರಕ್ಷಣೆ ಮಾಡಿ ಹಂತಕರ ಗುಂಡಿಗೆ ಬಲಿ. ಕರಂಬೀರ್ ಸಿಂಗ್ ಕಾಂಗ್ ಯಾವ ಊರಿನವ ಯಾರು ಗೊತ್ತು? ತಾಜ್ನ ಮ್ಯಾನೇಜರ್. ಇವರ ಪತ್ನಿ ಮತ್ತು ಮಕ್ಕಳು ಕೂಡ ಅದೇ ಹೋಟೆಲ್ ಇರ್ತಾರೆ. ಮಕ್ಕಳು ಮತ್ತು ಪತ್ನಿ ಇವರ ಎದುರಲ್ಲೇ ಉಗ್ರರ ಕೈಗೆ ಸಿಕ್ಕಿ ಪ್ರಾಣ ಬಿಟ್ಟಿರ್ತಾರೆ. ಬಟ್ ನೋವಿನ ನಡುವೆ ಕೂಡ ಕರಂಬೀರ್ ಸಿಂಗ್ ಹೋರಾಟ ಮಾಡ್ತಾರೆ. ಹೋಟೆಲ್ ಒಳಗೆ ಸಿಲುಕಿದವರ ಪ್ರಾಣ ರಕ್ಷಣೆ ಮಾಡ್ತಾರೆ. ರಾತ್ರಿ ಹಗಲು ಭದ್ರತಾ ಪಡೆ ಜೊತೆ ಕೈ ಜೋಡಿಸ್ತಾರೆ. ಕೊನೆಗೆ ಕರಂಬೀರ್ ಪತ್ನಿ ಮಕ್ಕಳ ಜೊತೆ ತಾನು ಕೂಡ ಸಾಯ್ತಾರೆ. ಥಾಮಸ್ ವರ್ಗೀಸ್, ಬನ್ನಿ ಜಾತಿ ಕೇಳಿ. ಥಾಮಸ್ ವರ್ಗೀಸ್ ತಾಜ್ ವೇಟರ್. ಥಾಮಸ್ ತಾಜ್ ವಸಾಬಿ ರೆಸ್ಟೋರೆಂಟ್ ವೇಟರ್. 26/11 ದಾಳಿಯಲ್ಲಿ ಗುಂಡಿನ ಶಬ್ದ ಕೇಳಿಸ್ತಾ ಇತ್ತು. ಅತಿಥಿಗಳಿಗೆ ಮಂಡಿಯೂರಿ ಕುಳಿತುಕೊಳ್ಳಿ ಅಂತ ಹೇಳ್ತಾರೆ. ಒಬ್ಬ ವೇಟರ್ ಈ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡ್ತಾರೆ. ಪ್ರತಿಯೊಬ್ಬರು ಸುರಕ್ಷಿತವಾಗಿ ಎಲ್ಲರನ್ನು ಹೊರಕಳಿಸ್ತಾರೆ. ಆದ್ರೆ ಕೊನೆಗೆ ಉಳಿದ ಥಾಮಸ್ರನ್ನ ಉಗ್ರ ಕೊಂದಾಕ್ತಾರೆ. ಇಂತೆಲ್ಲ ವೀರ ಯೋಧರಿಗೆ ಒಂದು ಬಿಗ್ ಸಲ್ಯೂಟ್ ಮಾಡ್ತಾ ಇವತ್ತು ರಾಣನನ್ನ ಕರೆತಂದಿದ್ದಾರೆ. ಇದೆಲ್ಲ ಭಾರತೀಯರು ನೆನಪಿಟ್ಕೋಬೇಕು. ನೀವು ಪಾರ್ಟಿ ಯಾವುದೇ ಆಗಿರಲಿ, ಮತ್ತೊಂದು ಯಾವುದೇ ಆಗಿರಲಿ, ಈ ದೇಶ ನಮ್ಮದು. ಈ ದೇಶ ಉಗ್ರರು ಅವತ್ತು ಬಂದ್ರು, ನಮ್ಮವರನ್ನ ಕೊಂದ್ರು, ಅನೇಕರನ್ನ ಗಾಯಗೊಳಿಸಿದ್ರು. ಇವರನ್ನ ರಕ್ಷಣೆ ಮಾಡಕ್ ಹೋಗಿ ನಮ್ಮ ಅನೇಕ ವೀರ ಯೋಧರನ್ನ ಕೂಡ ನಾವು ಕಳ್ಕೊಂಡ್ವಿ. ಯಾರು ಅಂತ ವೀರ ಯೋಧರು? 26/11 ವೀರನ್ನ ಹೇಳ್ತಾ ಹೋಗ್ತೀನಿ. ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ NSG ಕಮಾಂಡೋ ಆಗಿದ್ರು. NSG ಕಮಾಂಡೋ ಮುನ್ನಡೆಸಿದ್ದ ವೀರ ಯೋಧ ಈತ. ಜನವರಿ 26, 2009 ಅಶೋಕ ಚಕ್ರ ನೀಡಿ ಇವರನ್ನ ಗೌರವಿಸಲಾಗಿತ್ತು. ಇನ್ನು ಹೇಮಂತ್ ಕರ್ಕರೆ IPS ಅಧಿಕಾರಿ, 1982 IPS ಬ್ಯಾಚ್ ಅಧಿಕಾರಿ ಹೇಮಂತ್ ಕರ್ಕರೆ ಭಯೋತ್ಪಾದಕ ನಿಗ್ರಹ ದಳದ ಮುಖ್ಯಸ್ಥರಾಗಿದ್ರು. ಕರ್ಕರೆ ಉಗ್ರರ ಮೂರು ಗುಂಡುಗಳು ಕರ್ಕರೆ ಅವರ ಎದೆಯನ್ನ ಸೀಳಿ ಹಾಕಿತ್ತು. ನಮ್ಮ ವೀರ ಯೋಧನನ್ನ ನಾವು ಕಳ್ಕೊಂಡಿದ್ದು ಕೋಪ ಬೇಕು ತಾನೆ. ಇನ್ನು ಕಾಮ ಆಸ್ಪತ್ರೆ ಬಳಿ ಉಗ್ರರು ಹೊಂಚು ಹಾಕಿ ಇವರನ್ನ ಕೊಂದಾಕ್ತಾರೆ ಕರ್ಕರೆ ಅವರನ್ನ. ತಾಜ್ ಹೋಟೆಲ್ನಲ್ಲಿದ್ದ ಹಲವರನ್ನ ರಕ್ಷಿಸಿದ್ರು ಕರ್ಕರೆ IPS. ಇನ್ನೊಬ್ಬರು ತುಕಾರಾಮ್ ಓಂಬ್ಳೆ ಸಬ್ ಇನ್ಸ್ಪೆಕ್ಟರ್. ತುಕಾರಾಮ್ ಓಂಬ್ಳೆ, ನಾನು ಇವರ ಬಗ್ಗೆನೇ ಹೇಳಿದ್ದು. ಒಂದು ಸಿನಿಮಾ ಬಂದಿದೆ ಇವರ ಬಗ್ಗೆ, ನೋಡ್ಬೇಕು ನೀವು. ಅಜ್ಮಲ್ ಕಸಬ್ರನ್ನ ಸೆರೆ ಹಿಡಿದ ವೀರ ಕಾನ್ಸ್ಟೇಬಲ್. ಆತ ಗಾಡಿ ಒಳಗಿರ್ತಾನೆ, ಇಟ್ಕೊಂಡ್ಬಿಡ್ತಾನೆ. ಸೆರೆ ಹಿಡಿಯುವ ಅಕ್ಷರಶಃ ಅಬ್ಬರಿಸಿರ್ತಾನೆ. ಕಸಬ್ ತನ್ನ ಗನ್ನಿಂದ ಕಂಪ್ಲೀಟ್ ಆಗಿ ತುಕಾರಾಮ್ ಓಂಬ್ಳೆ ಮೇಲೆ ಗುಂಡಿನ ಮಳೆಗೆರಿರ್ತಾನೆ ಕ್ರೂರಿ. ಆದ್ರೂ ತುಕಾರಾಮ್ ಓಂಬ್ಳೆ ಬಿಡೋದಿಲ್ಲ,
ಇಟ್ಕೊಂಡಿರ್ತಾನೆ ಕುತ್ತಿಗೆಯಲ್ಲಿ. ಅಜ್ಮಲ್ ಕಸಬ್ರನ್ನ ಸೆರೆ ಹಿಡಿದ ನಂತರ ಸತ್ತೋಗ್ಬಿಡ್ತಾರೆ ತುಕಾರಾಮ್ ಓಂಬ್ಳೆ. ಮಲ್ಲಿಕಾ ಜಾಗಡ್ ಯಾರಿವರು? ತಾಜ್ ಬ್ಯಾಂಕ್ವೆಟ್ ಮ್ಯಾನೇಜರ್ ಮೇಡಮ್. ನೋಡಿ, ವೀರರು ಪೊಲೀಸ್ ಆಗಬೇಕು ಅಂತಿಲ್ಲ, ಮಿಲಿಟರಿ ಆಗಬೇಕಂತಿಲ್ಲ. ಭಾರತದ ಪ್ರತಿಯೊಬ್ಬರ ರಕ್ತದಲ್ಲಿ ಆ ಭಾರತ ಮಾತೆಗಾಗಿ ರಕ್ತ ತರ್ಪಣ ಮಾಡುವಂತ ಶಕ್ತಿ ಇದೆ. ಮಲ್ಲಿಕಾ ಜಾಗಡ್ 26/11 ದಾಳಿ ನಡೆದ ವೇಳೆ ತಾಜ್ ಹೋಟೆಲ್ನಲ್ಲಿದ್ರು ಈ ತಾಯಿ. 26 ವರ್ಷದ ಪುಟ್ಟ ಹೆಣ್ಮಗಳು ಮಲ್ಲಿಕಾ. ಆದ್ರೆ ಅವರ ಧೈರ್ಯ ಅಪ್ರತಿಮವಾದದ್ದು. ಹೆಣ್ಮಗಳು ಓಡೋಗಲಿಲ್ಲ. ಅತಿಥಿಗಳನ್ನ ರೂಮ್ನೊಳಗೆ ಕಳಿಸಿ ಬಾಗಿಲು ಮುಚ್ಚುತ್ತಾರೆ. ಹಾಗಾಗಿ ಅನೇಕರು ಬದುಕೋತಾರೆ. ಲೈಟ್ ಆರಿಸಿ ಎಲ್ಲರೂ ಮೌನವಾಗಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಮಲ್ಲಿಕಾ ನೂರಾರು ಜನರನ್ನು ರಕ್ಷಣೆ ಮಾಡಿ ಹಂತಕರ ಗುಂಡಿಗೆ ಬಲಿಯ. ಕರಂಬೀರ್ ಸಿಂಗ್ ಕಾಂಗ್ ಯಾವ ಊರಿನವ ಯಾರು ಗೊತ್ತು? ತಾಜ್ನ ಮ್ಯಾನೇಜರ್. ಇವರ ಪತ್ನಿ ಮತ್ತು ಮಕ್ಕಳು ಕೂಡ ಅದೇ ಹೋಟೆಲ್ ಇರ್ತಾರೆ. ಮಕ್ಕಳು ಮತ್ತು ಪತ್ನಿ ಇವರ ಎದುರಲ್ಲೇ ಉಗ್ರರ ಕೈಗೆ ಸಿಕ್ಕಿ ಪ್ರಾಣ ಬಿಟ್ಟಿರ್ತಾರೆ. ಬಟ್ ನೋವಿನ ನಡುವೆ ಕೂಡ ಕರಂಬೀರ್ ಸಿಂಗ್ ಹೋರಾಟ ಮಾಡ್ತಾರೆ. ಹೋಟೆಲ್ ಒಳಗೆ ಸಿಲುಕಿದವರ ಪ್ರಾಣ ರಕ್ಷಣೆ ಮಾಡ್ತಾರೆ. ರಾತ್ರಿ ಹಗಲು ಭದ್ರತಾ ಪಡೆ ಜೊತೆ ಕೈ ಜೋಡಿಸ್ತಾರೆ. ಕೊನೆಗೆ ಕರಂಬೀರ್ ಪತ್ನಿ ಮಕ್ಕಳ ಜೊತೆ ತಾನು ಕೂಡ ಸಾಯ್ತಾರೆ. ಥಾಮಸ್ ವರ್ಗೀಸ್, ಬನ್ನಿ ಜಾತಿ ಕೇಳಿ. ಥಾಮಸ್ ವರ್ಗೀಸ್ ತಾಜ್ ವೇಟರ್. ಥಾಮಸ್ ತಾಜ್ ವಸಾಬಿ ರೆಸ್ಟೋರೆಂಟ್ ವೇಟರ್. 26/11 ದಾಳಿಯಲ್ಲಿ ಗುಂಡಿನ ಶಬ್ದ ಕೇಳಿಸ್ತಾ ಇತ್ತು. ಅತಿಥಿಗಳಿಗೆ ಮಂಡಿಯೂರಿ ಕುಳಿತುಕೊಳ್ಳಿ ಅಂತ ಹೇಳ್ತಾರೆ. ಒಬ್ಬ ವೇಟರ್ ಈ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡ್ತಾರೆ. ಪ್ರತಿಯೊಬ್ಬರು ಸುರಕ್ಷಿತವಾಗಿ ಎಲ್ಲರನ್ನು ಹೊರಕಳಿಸ್ತಾರೆ. ಆದ್ರೆ ಕೊನೆಗೆ ಉಳಿದ ಥಾಮಸ್ರನ್ನ ಉಗ್ರನ್ ಕೊಂದ. ಇಂಥ ಎಲ್ಲ ವೀರ ಯೋಧರಿಗೆ ಒಂದು ಬಿಗ್ ಸಲ್ಯೂಟ್ ಮಾಡ್ತಾ ಇವತ್ತು ರಾಣನನ್ನ ಕರೆತಂದಿದ್ದಾರೆ. ಇದೆಲ್ಲ ಭಾರತೀಯರು ನೆನಪಿಟ್ಕೋಬೇಕು. ನೀವು ಪಾರ್ಟಿ ಯಾವುದೇ ಆಗಿರಲಿ, ಮತ್ತೊಂದು ಯಾವುದೇ ಆಗಿರಲಿ, ಈ ದೇಶ ನಮ್ಮದು. ಈ ದೇಶ ಉಗ್ರರು ಅವತ್ತು ಬಂದ್ರು, ನಮ್ಮವರನ್ನ ಕೊಂದ್ರು, ಅನೇಕರನ್ನ ಗಾಯಗೊಳಿಸಿದ್ರು. ಇವರನ್ನ ರಕ್ಷಣೆ ಮಾಡಕ್ ಹೋಗಿ ನಮ್ಮ ಅನೇಕ ವೀರ ಯೋಧರನ್ನ ಕೂಡ ನಾವು ಕಳ್ಕೊಂಡ್ವಿ. ಯಾರು ಅಂತ ವೀರ ಯೋಧರು? 26/11 ವೀರನ್ನು ಹೇಳ್ತಾ ಹೋಗ್ತೀನಿ. ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ NSG ಕಮಾಂಡೋ ಆಗಿದ್ರು. NSG ಕಮಾಂಡೋ ಮುನ್ನಡೆಸಿದ್ದ ವೀರ ಯೋಧ ಈತ. ಜನವರಿ 26, 2009 ಅಶೋಕ ಚಕ್ರ ನೀಡಿ ಇವರನ್ನ ಗೌರವಿಸಲಾಗಿತ್ತು. ಇನ್ನು ಹೇಮಂತ್ ಕರ್ಕರೆ IPS ಅಧಿಕಾರಿ. 1982 IPS ಬ್ಯಾಚ್ ಅಧಿಕಾರಿ ಹೇಮಂತ್ ಕರ್ಕರೆ ಭಯೋತ್ಪಾದಕ ನಿಗ್ರಹ ದಳದ ಮುಖ್ಯಸ್ಥರಾಗಿದ್ರು. ಕರ್ಕರೆ ಉಗ್ರರ 3 ಗುಂಡುಗಳು ಕರ್ಕರೆ ಅವರ ಎದೆಯನ್ನ ಸೀಳಿ ಹಾಕಿತ್ತು. ನಮ್ಮ ವೀರ ಯೋಧನನ್ನ ನಾವು ಕಳ್ಕೊಂಡಿದ್ದು ಕೋಪ ಬೇಕು ತಾನೆ. ಇನ್ನು ಕಾಮ ಆಸ್ಪತ್ರೆ ಬಳಿ ಉಗ್ರರು ಹೊಂಚು ಹಾಕಿ ಇವರನ್ನು ಕೊಂದಾಕ್ತಾರೆ ಕರ್ಕರೆ ಅವರನ್ನ. ತಾಜ್ ಹೋಟೆಲ್ನಲ್ಲಿದ್ದ ಹಲವರನ್ನ ರಕ್ಷಿಸಿದ್ರು ಕರ್ಕರೆ IPS. ಇನ್ನೊಬ್ಬರು ತುಕಾರಾಮ್ ಓಂಬ್ಳೆ ಸಬ್ ಇನ್ಸ್ಪೆಕ್ಟರ್. ತುಕಾರಾಮ್ ಓಂಬ್ಳೆ, ನಾನು ಇವರ ಬಗ್ಗೆನೇ ಹೇಳಿದ್ದು. ಒಂದು ಸಿನಿಮಾ ಬಂದಿದೆ ಇವರ ಬಗ್ಗೆ, ನೋಡ್ಬೇಕು ನೀವು. ಅಜ್ಮಲ್ ಕಸಬ್ರನ್ನ ಸೆರೆ ಹಿಡಿದ ವೀರ ಕಾನ್ಸ್ಟೇಬಲ್. ಆತ ಗಾಡಿ ಒಳಗೆ ಇರ್ತಾನೆ, ಇಟ್ಕೊಂಡ್ಬಿಡ್ತಾನೆ. ಸೆರೆ ಹಿಡಿಯುವ ಮುನ್ನ ಅಕ್ಷರಶಃ ಅಬ್ಬರಿಸಿರ್ತಾನೆ. ಕಸಬ್ ತನ್ನ ಗನ್ನಿಂದ ಕಂಪ್ಲೀಟ್ ಆಗಿ ತುಕಾರಾಮ್ ಓಂಬ್ಳೆ ಮೇಲೆ ಗುಂಡಿನ ಮಳೆಗೆರೆದಿರ್ತಾನೆ ಕ್ರೂರಿ. ಆದ್ರೂ ತುಕಾರಾಮ್ ಓಂಬ್ಳೆ ಬಿಡೋದಿಲ್ಲ, ಇಟ್ಕೊಂಡಿರ್ತಾನೆ ಕುತ್ತಿಗೆಯಲ್ಲಿ. ಅಜ್ಮಲ್ ಕಸಬ್ರನ್ನ ಸೆರೆ ಹಿಡಿದ ನಂತರ ಸತ್ತೋಗ್ಬಿಡ್ತಾರೆ ತುಕಾರಾಮ್ ಓಂಬ್ಳೆ. ಮಲ್ಲಿಕಾ ಜಾಗಡ್ ಯಾರಿವರು? ತಾಜ್ ಬ್ಯಾಂಕ್ವೆಟ್ ಮ್ಯಾನೇಜರ್ ಮೇಡಮ್. ನೋಡಿ, ವೀರರು ಪೊಲೀಸ್ ಆಗಬೇಕು ಅಂತಿಲ್ಲ, ಮಿಲಿಟರಿ ಆಗಬೇಕಂತಿಲ್ಲ. ಭಾರತದ ಪ್ರತಿಯೊಬ್ಬರ ರಕ್ತದಲ್ಲಿ ಆ ಭಾರತ ಮಾತೆಗಾಗಿ ರಕ್ತ ತರ್ಪಣ ಮಾಡುವಂತ ಶಕ್ತಿ ಇದೆ. ಮಲ್ಲಿಕಾ ಜಾಗಡ್ 26/11 ದಾಳಿ ನಡೆದ ವೇಳೆ ತಾಜ್ ಹೋಟೆಲ್ನಲ್ಲಿದ್ರು ಈ ತಾಯಿ. 26 ವರ್ಷದ ಪುಟ್ಟ ಹೆಣ್ಮಗಳು ಮಲ್ಲಿಕಾ. ಆದ್ರೆ ಅವರ ಧೈರ್ಯ ಅಪ್ರತಿಮವಾದದ್ದು. ಹೆಣ್ಮಗಳು ಓಡೋಗಲಿಲ್ಲ. ಅತಿಥಿಗಳನ್ನ ರೂಮ್ನೊಳಗೆ ಕಳಿಸಿ ಬಾಗಿಲು ಮುಚ್ಚುತ್ತಾರೆ. ಹಾಗಾಗಿ ಅನೇಕರು ಬದುಕೋತಾರೆ. ಲೈಟ್ ಆರಿಸಿ ಎಲ್ಲರೂ ಮೌನವಾಗಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಮಲ್ಲಿಕಾ. ನೂರಾರು ಜನರನ್ನು ರಕ್ಷಣೆ ಮಾಡಿ ಹಂತಕರ ಗುಂಡಿಗೆ ಬಲಿಯ. ಕರಂಬೀರ್ ಸಿಂಗ್ ಕಾಂಗ್ ಯಾವ ಊರಿನವ ಯಾರು ಗೊತ್ತು? ತಾಜ್ನ ಮ್ಯಾನೇಜರ್. ಇವರ ಪತ್ನಿ ಮತ್ತು ಮಕ್ಕಳು ಕೂಡ ಅದೇ ಹೋಟೆಲ್ ಇರ್ತಾರೆ. ಮಕ್ಕಳು ಮತ್ತು ಪತ್ನಿ ಇವರ ಎದುರಲ್ಲೇ ಉಗ್ರರ ಕೈಗೆ ಸಿಕ್ಕಿ ಪ್ರಾಣ ಬಿಟ್ಟಿರ್ತಾರೆ. ಬಟ್
ನೋವಿನ ನಡುವೆ ಕೂಡ ಕರಂಬೀರ್ ಸಿಂಗ್ ಹೋರಾಟ ಮಾಡ್ತಾರೆ. ಹೋಟೆಲ್ ಒಳಗೆ ಸಿಲುಕಿದವರ ಪ್ರಾಣ ರಕ್ಷಣೆ ಮಾಡ್ತಾರೆ. ರಾತ್ರಿ ಹಗಲು ಭದ್ರತಾ ಪಡೆ ಜೊತೆ ಕೈ ಜೋಡಿಸ್ತಾರೆ. ಕೊನೆಗೆ ಕರಂಬೀರ್ ಪತ್ನಿ ಮಕ್ಕಳ ಜೊತೆ ತಾನು ಕೂಡ ಸಾಯ್ತಾರೆ. ಥಾಮಸ್ ವರ್ಗೀಸ್, ಬನ್ನಿ ಜಾತಿ ಕೇಳಿ. ಥಾಮಸ್ ವರ್ಗೀಸ್, ತಾಜ್ ವೇಟರ್, ಥಾಮಸ್ ತಾಜ್ ವಸಾಬಿ ರೆಸ್ಟೋರೆಂಟ್ ವೇಟರ್. 26/11 ದಾಳಿಯಲ್ಲಿ ಗುಂಡಿನ ಶಬ್ದ ಕೇಳಿಸ್ತಾ ಇತ್ತು. ಅತಿಥಿಗಳಿಗೆ ಮಂಡಿಯೂರಿ ಕುಳಿತುಕೊಳ್ಳಿ ಅಂತ ಹೇಳ್ತಾರೆ. ಒಬ್ಬ ವೇಟರ್ ಈ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡ್ತಾರೆ. ಪ್ರತಿಯೊಬ್ಬರು ಸುರಕ್ಷಿತವಾಗಿ ಎಲ್ಲರನ್ನು ಹೊರಕಳಿಸ್ತಾರೆ. ಆದರೆ ಕೊನೆಗೆ ಉಳಿದ ಥಾಮಸ್ರನ್ನ ಉಗ್ರ ಕೊಂದ. ಇಂತೆಲ್ಲ ವೀರ ಯೋಧರಿಗೆ ಒಂದು ಬಿಗ್ ಸಲ್ಯೂಟ್ ಮಾಡ್ತಾ ಇವತ್ತು ರಾಣನನ್ನ ಕರೆತಂದಿದ್ದಾರೆ. ಇದೆಲ್ಲ ಭಾರತೀಯರು ನೆನಪಿಟ್ಕೋಬೇಕು. ನೀವು ಪಾರ್ಟಿ ಯಾವುದೇ ಆಗಿರಲಿ, ಮತ್ತೊಂದು ಯಾವುದೇ ಆಗಿರಲಿ, ಈ ದೇಶ ನಮ್ಮದು, ಈ ದೇಶ